ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇವತ್ತು ಮತ್ತೊಬ್ಬರು ಯುವ ರೈತರಿದ್ದಾರೆ. ಸೊ ಅವ್ರ ಹೆಸರು ಮೋಹನ್ ಅಂತ. ಸೊ ಇವರು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ವಾಜಳ್ಳಿಲಿ ಇದ್ದೀವಿ ಇವತ್ತು. ಸೊ ಅವರು ಇವತ್ತು 5 ಎಕರೆಯಲ್ಲಿ ವಿವಿಧ ರೀತಿ ಬೆಂಡೆಕಾಯಿ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ತೆಂಗು ಮತ್ತು ಅಡಿಕೆ, ಜೊತೆಗೆ ಮೇಕೆ ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆನೂ ಮಾಡಿದ್ದಾರೆ. ಸೊ ಬನ್ನಿ ಇವತ್ತು ಅವ್ರ ಪರಿಚಯ ಮಾಡ್ಕೊಳ್ಳೋಣ ಮತ್ತು ನಮ್ಮ ಯುವ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕೃಷಿ ಮನೆಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಸರ್. ಸರ್ ನನ್ನ ಹೆಸರು ಮೋಹನ್ ಕುಮಾರ್ ಜಿ ಅಂತೇಳಿ. ನಮ್ಮದು ವಾಜರಳ್ಳಿ ಗ್ರಾಮ, ಬಿಡದಿ ಹೋಬಳಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ಸರ್ ನಮ್ಮದು ಸುಮಾರು ಒಂದು 25 ವರ್ಷದಿಂದ ನಾನು ವ್ಯವಸಾಯಗಳನ್ನ ನಮ್ಮ ಕುಟುಂಬದಲ್ಲಿ ನೋಡ್ಕೊಂಡು ಬರ್ತಾ, ಅದರ ಜೊತೆಗೆ ನಾನು ವಿದ್ಯಾಭ್ಯಾಸನೂ ಕೂಡ MA ಇನ್ ಎಕನಾಮಿಕ್ಸ್ ಮಾಡಿಕೊಂಡು 2021ರಲ್ಲಿ ನನ್ನ ವಿದ್ಯಾಭ್ಯಾಸ ಮುಕ್ತಾಯವಾಯಿತು. ಅದಾದಮೇಲೆ ನಾನು ಉದಯ ವಾಹಿನಿ ಪತ್ರಿಕೆ, ಕನ್ನಡ ದಿನಪತ್ರಿಕೆಯಲ್ಲಿ ಉಪಸಂಪಾದಕನಾಗಿ ಕೂಡ ಕೆಲಸ ಮಾಡಿಕೊಂಡು, ಅದ್ರ ಜೊತೆಗೆ ನಮ್ಮದು ಕುಟುಂಬನೇ ಒಂದು ಕೃಷಿ ಪ್ರಧಾನ ಆಗಿರೋದ್ರಿಂದ ಇದ್ರ ಬಗ್ಗೆನೂ ಕೂಡ ನಮ್ಮ ಆಸಕ್ತಿ ಹೋಗೋದಿಲ್ಲ. ಅದು ನಮಗೆ ತುಂಬಾ ಇರೋದ್ರಿಂದ ನಾವು ಕೃಷಿ ಜೊತೆನೂ ನಡ್ಕೊಂಡು ನಮ್ಮ ವೃತ್ತಿನೂ ನಡೆಸ್ಕೊಂಡು ಸರ್, ಕೃಷಿ ಬಗ್ಗೆ ನಮಗೆ ಹೇಗೆ ಆಸಕ್ತಿ ಬಂತು ಅಂದರೆ, ಸುಮಾರು ನಮ್ಮ ಕುಟುಂಬನೇ ಒಂದು ಕೃಷಿ ಮಾಡ್ಕೊಂಡು ಬರೋದ್ರಿಂದ, ಅದ್ರ ಜೊತೆ ನಮ್ಮ ತಂದೆಯವರು ಕೂಡ ಸುಮಾರು ಒಂದು 40ರಿಂದ 45 ವರ್ಷದಿಂದ ಕೃಷಿನೇ ನಡ್ಸ್ಕೊಂಡು ಬರ್ತಿರೋದ್ರಿಂದ, ನಾವು ಬಾಲ್ಯದಲ್ಲೆಲ್ಲ ಇದು ನೋಡ್ಕೊಂಡು ಬೆಳೆದಿರೋದ್ರಿಂದ ಇದ್ರ ಬಗ್ಗೆ ನಮ್ಗೆ ಆಸಕ್ತಿ ಕೂಡ ಹೆಚ್ಚಾಯ್ತಾ ಬಂತು. ಅದ್ರ ಜೊತೆ ನಮ್ಗೆ ತೊಡಗಿಸ್ಕೊಳ್ಳೋಕ್ಕೂ ಕೂಡ ಪ್ರೇರೇಪಣೆ ಆಯಿತು ಸರ್. ಸೊ ಸರ್ ನೀವು ಯಾವ ಥರ ಇದು ಮಾಡ್ತೀರಾ ಸರ್, ಪತ್ರಿಕೆ ಮತ್ತು ವ್ಯವಸಾಯ? ಸೊ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಸರ್ ಬ್ಯಾಲೆನ್ಸ್ ಅಂದರೆ ಸರ್, ಈಗ ನಮ್ಮ ಬಿಡುವಿನ ಸಮಯದಲ್ಲಿ ಏನಿದೆ ಆ ಸಮಯನ ನಾವು ನಮ್ಮ ತೋಟದಲ್ಲಿ ಆಗಿರ್ಬೋದು, ನಮ್ಮ ಒಂದು ಜಮೀನಲ್ಲಿ ನಾವು ಕಾರ್ಯಚಟುವಟಿಕೆಯಿಂದ ತೊಡ್ಕೊಳ್ಳೋಕ್ಕೆ ಆ ಸಮಯನ ಮೀಸಲಿಟ್ಕೊಳ್ತೀವಿ. ವೃತ್ತಿ ಏನು ಕೆಲಸ ಇರುತ್ತೆ ಅದ್ರ ಜೊತೆ ಕೂಡ ತೊಡ್ಕೊಳ್ತೀವಿ ಸರ್. ಇವತ್ತೇನಿದೆ ನಮ್ಮ ಒಂದು 5 ಎಕರೆ ವಿಸ್ತೀರ್ಣ ತೋಟದಲ್ಲಿ 1-2 ಎಕರೆ ಆದಷ್ಟು ನಾವು ಬೆಂಡೆ ಏನು ಹಾಕಿದ್ದೇವೆ. ಈ ಬೆಂಡೆ ಬೀಜನ ನಾವು ನಾಮದಾರಿ ಸೀಡ್ಸ್ ಎಂಬ ಒಂದು ಪ್ರೈವೇಟ್ ಕಂಪನಿ ಸರ್, ಇದು ನಾವು ಬಿತ್ತನೆ ಮಾಡಿ ಒಂದು 45 ಡೇಸ್ಗೆ 45 ದಿನಗಳಿಗೆ ನಮಗೆ ಇದು ಕಟಾವ್ಗೆ ಸ್ಟಾರ್ಟ್ ಆಗುತ್ತೆ. ಆದರೆ ಹೇಗೆ ಅಂದರೆ, ಇದು ಭೂಮಿಯ ಒಂದು ಇಳುವರಿ ಮೇಲೆ ಕೂಡ ಹೋಗುತ್ತೆ. ಕಟಾವು ಸ್ಟಾರ್ಟ್ ಆಗೋದಾಗಿರ್ಬೋದು, ಗಿಡ ಮತ್ತು ನಮ್ಗೆ ಕೂಡ ಇಳುವರಿಗಳಾಗಿರ್ಬೋದು. ನಮ್ಮ ಭೂಮಿಗೆ ಒಂದು 80 ಭಾಗ ನಾವು ನಮ್ಮ ಹಸುವಿನ ಗೊಬ್ಬರ, ಯಾವುದೇ ರೀತಿ ರಾಸಾಯನಿಕವಾಗಿ ಅತಿಯಾಗಿ ಬಳಸದೆ, ಒಂದು 20 ಭಾಗ ರಾಸಾಯನಿಕ ಇವತ್ತು ಕಾಲದಲ್ಲಿ ಬಳಸಲೇಬೇಕಾಗತ್ತೆ. ಯಾವ ಬೆಳೆನೂ ಕೂಡ ಇವತ್ತು ಭೂಮಿ ಅಷ್ಟು ಹಾಳು ಮಾಡ್ಬಿಟ್ಟಿದ್ದೀವಿ ಈ ಗೊಬ್ಬರಗಳನ್ನ, ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ. ಏನಂದರೆ, ಈಗ ನಾವು ನಮ್ಮ ನಾಟಿ ಹಸುಗಳು ಇರೋದ್ರಿಂದ ನಾವು ಆ ಗೊಬ್ಬರನೆಲ್ಲ ಯಾವುದೇ ರೀತಿ ಮಾರಾಟ ಮಾಡ್ದೇನೆ ನಮ್ಮ ಭೂಮಿಗೆ ನಾವು ಇದನ್ನು ಮಾಡಿಕೊಂಡು ಒಂದು 45 ದಿನಕ್ಕೆ ಬೆಳೆ ಅನ್ನೋದು ಏನು ಸ್ಟಾರ್ಟ್ ಆಗುತ್ತೆ. ಒಂದು ಸುಮಾರು ನಮ್ಗೆ ಇನ್ನೂ ಒಂದು 45 ದಿನ ಬೆಳೆ ಕಟಾವು ಸ್ಟಾರ್ಟ್ ಆಗುತ್ತೆ, ನಮಗೆ ಬರುತ್ತೆ. ಟೋಟಲ್ 45 ದಿನ ಪ್ಲಸ್ 45 3 ತಿಂಗಳು ನಮಗೆ ಇದು ಬೆಳೆ. ಇದು 45 ದಿನ ಬಿತ್ತನೆ ಮಾಡಿ ಒಂದು 45 ದಿನ ಆದಮೇಲೆ ಕಟಾವು ಸ್ಟಾರ್ಟ್ ಆಗಿ ಮತ್ತೆ 45 ದಿನ ನಮಗೆ ಕೊಯ್ಲು ಬರುತ್ತೆ. 45 ದಿನ, ಒಂದಿನ ಬಿಟ್ಟು ಒಂದಿನ ನಾವು ಇದನ್ನ ಕುಯ್ಬೇಕಾಗುತ್ತೆ. ಸೊ ಒಂದಿನ ಕುಯ್ಲೇಬೇಕು, ಒಂದಿನ ಬಿಟ್ಟು ಒಂದಿನ ನಾವು ಕುಯ್ಲೇಬೇಕು. ಅದನ್ನ ಒಂದು 5 ಅವರ್ ಕೂಡ ಲೇಟ್ ಆದ್ರೂ ಕೂಡ ದಪ್ಪ ಆಗ್ಬಿಡುತ್ತೆ, ಬಿಡಂಗಿಲ್ಲ. ಇವತ್ತು ಬೆಳಗ್ಗೆ ನಾವು ಕಟಾವು ಮಾಡಿದ್ರೆ ನಾಡಿದ್ದು ಬೆಳಗ್ಗೆ ನಾವು ಕಟಾವು ಮಾಡಬೇಕು. ಈ ಥರ ಒಂದು ಬೆಳೆ ಇದು ವಿಧಾನ. ಇದರ ಏನಂದರೆ ಸರ್, ನಾವು ಇವಾಗ ನಾಮದಾರಿ ಸೀಡ್ಸ್ಗೆ ಒಂದು ಸೈಜ್ ಮಿನಿಮಮ್ ಒಂದು 5 ಇಂಚು ಇಷ್ಟು ಹಾಕಬೇಕು. ಅದ್ರ ಮೇಲೆ ದಪ್ಪ ಆದರೂ ಕೂಡ ಅದನ್ನು ತೊಗೊಳ್ಳಲ್ಲ. ಇವಾಗ ಮಾರ್ಕೆಟಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬೆಂಡೆಕಾಯಿ ಕೇಳೋರಿಲ್ಲ, ಆ ಥರ ಪರಿಸ್ಥಿತಿ ಉಂಟಾಗೈತಿ ಈಗ ಬೆಂಡೆಗೆ. ಇದನ್ನು ನಾವೇನಾಗಿ ಇವಾಗ ಮಾರ್ಕೆಟ್ ತೊಗೊಂಡು ಹೋಗ್ತೀನಿ ಅಂದ್ರೆ ಸೀಡ್ಸರ್ ತೊಗೊಂಡೋಗಿಲ್ಲ ಅಂದರೆ ತಿಪ್ಪೆಗೆ ತಗೊಂಡು ಸುರಿಬೇಕು, ಅವನ ಪರಿಸ್ಥಿತಿ. ರೈಟ್ ಇದ್ರೆ ನಮ್ಮ ಲಕ್ಕು. ಲಾಸ್ಟ್ ಟೈಮ್ ಒಂದು ಟೊಮೊಟೊ ಆಯ್ತಲ್ಲ, ಆ ಥರ ಲಕ್ಕಿದ್ರೆ ಮಾತ್ರ ಇದೊಂದು ಇದು. ಇಲ್ಲಾಂದರೆ ನಮಗೂ ಕೂಡ ಇದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ. ಏನಂದರೆ ಸರ್, ಇದೊಂಥರ ATM ಇದ್ದಂಗೆ ಸರ್. ಒಂದಿನ ಬಿಟ್ಟು ಒಂದಿನ ನಮ್ಗೆ ದುಡ್ಡು ಸಿಗುತ್ತೆ ಕೈಗೆ, ಒಂದು 45 ದಿನ ದುಡ್ಡು ಸಿಗುತ್ತೆ. ಅದೊಂದು ಖುಷಿ ವಿಚಾರ ಇದರಲ್ಲಿ ಬೆಂಡೆದಲ್ಲಿ ಹೇಳ್ಬೇಕಂದ್ರೆ. ಆಮೇಲೆ ಲೇಬರ್ಸ್ಗಳು ಇವತ್ತು ಕೊರತೆ ಇರೋದ್ರಿಂದ ಮನೆಯವರೇ ಮಾಡ್ಕೊಳ್ಳೋದು ಎಲ್ಲ ಸ್ವಲ್ಪ ಕಷ್ಟ ಇದೆ. ಓವರಾಲು ಗೊಬ್ಬರ ಆಗಿರ್ಬೋದು, ಮತ್ತೆ ಔಷಧಿ ಆಗಿರ್ಬೋದು, ಮತ್ತೆ ಇವಾಗ ಆಳುಗಳಾಗಿರ್ಬೋದು, ಸೊ ಖರ್ಚೆಲ್ಲ ಎಷ್ಟಾಗುತ್ತೆ ಸರ್? ಸರ್ ನೋಡಿ ಸರ್, ಈಗ ಒಂದು ನಮಗೆ 50,000 ಒಂದು ಆದಾಯ ಬಂತು ಅಂದರೆ 50% ನಮಗೆ ಖರ್ಚು ಬರುತ್ತೆ. 25,000 ಖರ್ಚು ಬರುತ್ತೆ. ಈಗ ನಮ್ಮ ಸ್ವಂತ ನಮ್ಮ ಒಂದು ಹಸುವಿನ ಗೊಬ್ಬರ ಹಾಕೋದ್ರಿಂದ ಈ ರಾಸಾಯನಿಕ ಕೆಮಿಕಲ್ ಗೊಬ್ಬರಗಳನ್ನ ನಾವು ಬಳಸೋ ಅಂಥದ್ದು ಕೂಡ ಕಡಿಮೆ ಆಗುತ್ತೆ. ಆ ಖರ್ಚು ನಮಗೆ ಉಳಿತಾಯ ಆಗುತ್ತೆ. ನಾವೆಲ್ಲ ಕೆಮಿಕಲ್ ಯಾಕೆ ಬಳಸ್ತೀವಿ ಅಂದರೆ ಒಂದು 20% ಉಳಿಬೋದು ಸರ್. ಈಗ ನಮ್ಗೊಂದು 50% ಉಳಿಯುತ್ತೆ. ಇದು ಒಂದು 45 ದಿನಕ್ಕೆ ನಮಗೆ ಒಂದು 50,000 ದುಡ್ಡು ಉಳ್ದಂಗೆ ಆಗುತ್ತೆ. ಹಾಗೆ ಸರ್, ಇದು ಔಷಧಿ ಎಲ್ಲ ಎಷ್ಟು ದಿವಸಕ್ಕೊಂದ್ಸಲ ಕೊಡಬೇಕು, ಯಾವ ಥರ ಸರ್? ಔಷಧಿ ನೋಡಿ ಸರ್, ಈಗ ಕ್ಲೈಮೇಟ್ ಲಾಸ್ಟ್ ಒಂದು 10 ಡೇಸ್ ಬ್ಯಾಕು ನಮಗೆ ಈ ಮೋಡ ಜಾಸ್ತಿ ಇತ್ತು. ಆ ಟೈಮಲ್ಲಿ ನಾವು ಏನೇ ಸ್ಪ್ರೇ ಮಾಡಲಿ ಸರ್, ಅದು ಪ್ರಕೃತಿ ಮುಂದೆ ನಿಲ್ಲೇ. ಅದು ನೇಚರ್ ಚೆನ್ನಾಗಿ ಬಿಸಿಲು ಹೊಡಿಬೇಕು, ಮಳೆ ಬರಬೇಕು, ಅವಾಗ ನೋಡಿ ಯಾವ ರೋಗ ರುಜಿನಗಳು ಬರಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನಾವು ಇದಕ್ಕೆ ಒಂದು ಭೂಮಿ ಫಲವತ್ತತೆ ಚೆನ್ನಾಗಿರೋದ್ರಿಂದ ರೋಗ ರುಜಿನಗಳು ಕಡಿಮೆ. ಈಗ ಸರ್ ನಾವು
ಒಂದು 15 ಡೇಸ್ ಒಂದು 12 ಡೇಸ್ಗೆ ನಾವು ಒನ್ ಟೈಮ್ ಸ್ಪ್ರೇ ಮಾಡ್ತೀವಿ ಅಷ್ಟೇ, ಅದು ಲೈಟಾಗಿ ನಮ್ಮ ಗಂಜಲ ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ. ಸರ್ 80% ನಮ್ಮ ಭೂಮಿಲಿ ಇರೋದು ಕೊಟ್ಟಿಗೆ ಗೊಬ್ಬರನೇ ಸರ್. ನಾವೇ ಒಂದು 12 ಹಸುಗಳಿದೆ, ಹಸು, ಓರಿ, ಕರುಗಳು, ಅದು ಯಾವುದೇ ರೀತಿ ನಾವು ಮಾರಾಟ ಮಾಡೋದಿಲ್ಲ. ಅದನ್ನ ಏನಿದ್ರು ನಮ್ಮ ಭೂಮಿಗೆ ಸೇರಿಸ್ತೀವಿ. ಇನ್ನೂ ಕೂಡ ನಾವು ಹೊರಗಡೆ ಸಿಕ್ಕರು ಕೂಡ ತಂದು ನಾವು ಗೊಬ್ಬರನ, ಹಸುವಿನ ಗೊಬ್ಬರನ ನಾವು ತಗೊಳ್ತೀವಿ. ಕುರಿ ಗೊಬ್ಬರ, ಹಸು ಗೊಬ್ಬರ ಎಲ್ಲ ಭೂಮಿಗೆ ಬಿಡ್ತೀವಿ ಸರ್. ಈಗ ಹೇಗಾಗಿದ್ದೀವಿ ಅಂದ್ರೆ, ಈಗ ನಮ್ಮ ನಾಟಿ ಔಷಧಿ ಹೇಗೋ, ಇಂಗ್ಲೀಷ್ ಔಷಧಿ ಹೇಗೋ, ಆ ಥರ ಭೂಮಿ ಕೂಡ ನಾವು ಆ ಥರ ಸೆಟ್ ಮಾಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 20% ಕೆಮಿಕಲ್ ಬಳಸಲೇಬೇಕು. ಈಗ DAP, ಯೂರಿಯಾ ಒಂದು 20% ಬಳಸಬೇಕಾಗುತ್ತೆ. ನೀವು ತುಂಬಾ ವರ್ಷದಿಂದ ಬೆಳೀತಾ ಇದ್ದೀರಾ. ಸೊ ಇಳುವರಿ ಎಲ್ಲ ಯಾವ ತರ ಇದೆ ಸರ್ ಇದರಲ್ಲಿ? ಸರ್ ಇಳುವರಿ ಬಂದು ಹೇಳಲ್ಲ ಸರ್. ಈಗ ನಾವು ಒಂದು ಭೂಮಿಗೆ ಯಾವ ತರ ಪೋಷಕಾಂಶನ ನಾವು ಹಿಡಿದಿಟ್ಕೊಂಡಿರ್ತೀವಿ, ಆ ರೀತಿ ಇಳುವರಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ನಾವು ಎಲ್ಲ ಬರೇ ನಾವು ಈಗ ಸೊಸೈಟಿಲಿ ಗೊಬ್ಬರ ಸಿಗುತ್ತೆ, ಕೆಮಿಕಲ್ ಗೊಬ್ಬರ, ಅದನ್ನ ತಂದು ಭೂಮಿಗೆ ಹಾಕ್ತೀವಿ ಅಂದ್ರೆ ಭೂಮಿಲಿರೋ ಶಕ್ತಿ ಕುಂಠಿತವಾಗುತ್ತೆ. ಆ ಕುಂಠಿತವಾಗೋದ್ರಿಂದ ನಮಗೂ 108 ರೋಗಗಳು ಬರ್ತವೆ. ಈಗ ನಾವು ಒಂದು ಸ್ವಲ್ಪ ರಿಸ್ಕ್ ಆದ್ರೂ ನಾವು ನಾಟಿ ಹಸುಗಳನ್ನ ಇವೆಲ್ಲ ಸಾಕೊಂಡಿದ್ರಿಂದ ಬಳಸೋದ್ರಿಂದ ತಿನ್ನೋರ್ಗೂ ಸ್ವಲ್ಪ ನಾವು ಅವ್ರು ಕೂಡ ದುಡ್ಡಿಗೆ ಒಳ್ಳೇದಾಗಬೇಕು. ಒಳ್ಳೆ ಆರೋಗ್ಯ, ಭೂಮಿ ಆರೋಗ್ಯನೂ ಕಾಪಾಡ್ದಂಗೆ ಆಗುತ್ತೆ. ಜೊತೆಗೆ ನಮ್ಮ ಆರೋಗ್ಯ, ನಾವು ಮಾರಾಟ ಮಾಡೋ ತಗೊಳ್ಳೋ ಒಬ್ಬ ಗ್ರಾಹಕನ ಆರೋಗ್ಯನೂ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಇದ್ರದ್ದು ಒಂದ್ ಗಿಡದಲ್ಲಿ ನಮ್ಗೆ ಸರ್ ಒಂದ್ ದಿನ ಬಿಟ್ಟು ಇನ್ನೊಂದ್ ದಿನ ಕೀಳೋದ್ರಿಂದ ಒಂದ್ ಗಿಡದಲ್ಲಿ ನಮ್ಗೆ 8 ರಿಂದ 10 ಕಾಯಿ ಆ ತರ ನಮ್ಗೆ ಸಿಗ್ತಾ ಹೋಗುತ್ತೆ. ಒನ್ ಡೇ ಬಿಟ್ಟು ಒನ್ ಡೇ ಕೀಳ್ತಾ ಇದ್ರೆ. ಸರ್ ಬೆಂಡೆಕಾಯಿ ಬಿಟ್ಟು ಸೊ ಬೇರೆ ಏನೇನ್ ಬೆಳಿತೀರಾ ಸರ್? ಸರ್ ಬೆಂಡೆಕಾಯಿ ಬಿಟ್ಟು ನಾವು ಹುರುಳಿಕಾಯಿ ಹಾಕಿದ್ವಿ ಮೇಲ್ಗಡೆ, ಅದು ಕೂಡ ಫೈನಲ್ ಆಯ್ತು, ಮುಗೀತು. ಈ ಕೆಳಗಡೆ ಸೌತೆಕಾಯಿ ಬೆಳೆದಿದ್ವಿ, ಅದು ಕೂಡ ಮುಗೀತು. ಈಗ ಸೀತಾಫಲ ಇದೆ ನಮ್ಮ ಭೂಮಿಲಿ. ಆಮೇಲೆ ಹಸುಗಳಿಗೆ ನಾವು ಇದು ಬೇಬಿಕಾರ್ನ್, ಈ ಗೋಬಿ ಮಂಜೂರಿ ಮಾಡ್ತಾರಲ್ಲ, ಜೋಳ, ಅದನ್ನು ಕೂಡ ಬೆಳಿತೀವಿ. ಜೊತೆಗೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಡೆನೂ ಸಹ, ಅದನ್ನು ಬೆಳಿತೀವಿ. ರಾಗಿ, ಅವರೆಕಾಯಿ, ತೊಗರಿಕಾಯಿ, ಈಗ ಲಾಸ್ಟ್ ಅಲ್ಲಿ ತೊಗರಿಕಾಯಿ ಹಾಕಿದೀವಿ, ಮೆಣಸಿನಕಾಯಿ ಹಾಕಿದೀವಿ. ಎಲ್ಲ ಮಿಶ್ರ ಬೆಳೆ ಸರ್. ಮಿಶ್ರ ತರಕಾರಿಯಿಂದ ಹಿಡಿದು ಏನಂದ್ರೆ ಒಂದು ನೀರಿನ ಅಭಾವದಿಂದ ಇಲ್ಲಿ ಗದ್ದೆ ಒಂದಿಲ್ಲ. ಆಲ್ಮೋಸ್ಟ್ ನಮ್ಮ ಈ ಭಾಗದಲ್ಲಿ ಏನ್ ಬೆಳಿತಾರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕೂಡ ನಾವು ಬೆಳಿತೀವಿ. ಸರ್ ನೀರಾವರಿ ಎಲ್ಲ ಯಾವ ತರ ಕೊಡ್ತೀರಾ ಸರ್? ನಮ್ದು ನೀರಾವರಿ ಎಲ್ಲ ನೋಡಿ, ಈಗ ಮಳೆ ಸೀಸನ್ ಇರೋದ್ರಿಂದ ಅಷ್ಟು ಕೂಡ ಭೂಮಿ ನೀರ್ನ ಕೇಳೋದಿಲ್ಲ. ಬೇಸಿಗೆಲಾದ್ರೆ ನಾವು ಒಂದು ವೀಕ್ಲಿ ಒಂದು 2 ಇಂದ 3 ಟೈಮ್ ನೀರು ಕೊಡ್ಲೇಬೇಕಾಗುತ್ತೆ. ನೀವೇ ನೋಡಿದಾಗೆ 45-42 ಟೆಂಪರೇಚರ್ ಇದ್ದಾಗ ನೀರಿನ ಅಭಾವ ತುಂಬಾನೇ ಜಾಸ್ತಿ ಆಗುತ್ತೆ. ಈ ವೆದರ್ ಚೆನ್ನಾಗಿರೋದ್ರಿಂದ, ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಅಷ್ಟೇನು ಅಭಾವ ಇಲ್ಲ ಸರ್. ಮಳೆ ಇಲ್ಲ ಅಂದ್ರೆ ನಾವು ಕೊಡಬೇಕಾಗತ್ತೆ ಸರ್. ಈ ಇಳುವರಿ ಸೊ ಮಳೆಗಾಲಕ್ಕೆ ಓಕೆನಾ, ಅಥವಾ ವಾತಾವರಣ ಬಿಸಿಲಿದ್ರೆ ಚೆನ್ನಾಗಿರುತ್ತೆ ಸರ್ ಇದು? ಸರ್ ಏನಂದ್ರೆ ಸರ್, ತುಂಬಾ ಬಿಸಿಲಾದ್ರೂ ಯಾವ ಬೆಳೆನೂ ಕೂಡ ಬರೋದಿಲ್ಲ ಸರ್. ಲಾಸ್ಟ್ ಟೈಮ್ ಹೀಗೆ ನಾವು ಸಮ್ಮರ್ ಅಂದ್ರೆ ಒಂದು ಫೆಬ್ರವರಿ ಎಂಡಿಂಗ್ ಅಲ್ಲಿ ನಾವು ಮೆಣಸೆ ಗಿಡ ತಂದು ಹಾಕಿದ್ವಿ. ಆ ಬಿಸಿಲಿನ ಒಂದು ಹೊಡೆತಕ್ಕೆ ಗಿಡ ಹಾಗೆ ಒಣಗೋಯ್ತು. ಏನೇನ್ ನೀವು ನೀರು ಮಾಡಿಕೊಟ್ರು ಸಹ ಇರೋದಿಲ್ಲ. ಈ ವೆದರ್ಗೆ ಯಾವ ಬೆಳೆ ಕೂಡ ನಾವು ತೆಗಿಬಹುದು. ಆ ರೀತಿ ಬೇಸಿಗೆಗಿಂತ ಬೆಟರ್. ಈಗ ಬೇಸಿಗೆಲೂ ಕೂಡ ತೆಗಿಬಹುದು, ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಕೊಡಬೇಕಾಗತ್ತೆ. ಬೆಸ್ಟ್ ಅಂದ್ರೆ ಸರ್ ಈ ಟೈಮ್ ಮಾನ್ಸೂನ್ ಟೈಮಲ್ಲಿ, ಮಳೆಗಾಲದಲ್ಲಿ ಕೊಡ್ಕೋಬಹುದು ಸರ್. ಸುಮಾರು ನಮ್ಮ ಒಂದು ಕುಟುಂಬನೇ ಒಂದು ಕೃಷಿ ಪ್ರಧಾನವಾದಂಥ ಕುಟುಂಬ. ನಮ್ಮ ತಂದೆ, ನಮ್ಮ ಮುತ್ತಾತ ಅವರೆಲ್ಲ ಕೃಷಿಯಲ್ಲೇ ಬಂದಂಥವ್ರು. ನಮ್ಮ ತಂದೆಗೆ ಸುಮಾರು ಒಂದು 40 ವರ್ಷದಿಂದ ಅವರು ವ್ಯವಸಾಯದಲ್ಲೇ ಬಂದಿದ್ದಾರೆ. ನಾವು ವ್ಯವಸಾಯ ಜೊತೆಗೆ ಹೈನುಗಾರಿಕೆ, ಮೇಕೆ, ಕುರಿ, ಕೋಳಿ ಇದೆಲ್ಲ ಸಾಕೊಂಡು ಮಾಡ್ತೀವಿ ಸರ್. ಏನಂದ್ರೆ ಈಗ ನಾವು ಬೆಂಡೆ ಆಗಿರ್ಬೋದು, ಈ ಹುರುಳಿಕಾಯಿ ಇವೆಲ್ಲ ಬಂದು ನಾವು ಸುಮಾರು ಒಂದು ನನಗೂ ಸರ್ ಒಂದು 25 ಇಯರ್ಸ್. ಈಗ ನನಗೆ ಒಂದು ಬುದ್ಧಿ ಮೆಚುರಿಟಿ ಒಂದು ಬಂದಾಗಿಂದನೂ ಸಹ ನೋಡ್ತಾ ಇದ್ದೀನಿ. ಅವತ್ತಿಂದನೂ ನಾವು ತರಕಾರಿಗಳನ್ನ ಬೆಳೀತಾ ಇದೀವಿ. ಹೂ ಬೆಳಿತೀವಿ, ಚಿಂತಾಮಣಿ, ಚೆಂಡು ಹೂ, ಬಟನ್ಸು, ರೋಸಾ ಹೂ ಕೂಡ ಬೆಳೆದಿದ್ದೀವಿ. ಈಗ ನಾವು ಬೆಂಡೆ ಅನ್ನೋದು ಕೂಡ ಸುಮಾರು ವರ್ಷದಿಂದ ಇದನ್ನ ಲಾಸ್ಟ್ ಟೈಮು ಕೂಡ ನಾವು ಬೆಳೆದಿದ್ವಿ. ಲಾಸ್ಟ್ ಟೈಮು ನಮಗೆ ಒಂದು ಟೋಟಲ್ 1 ಎಕರೆಗೆ ಹಾಕಿದ್ವಿ. ಆ ಎಕರೆಗೆ ನಮಗೊಂದು ಸಿಕ್ಕಿತ್ತು ಸರ್, ಒಂದು 35,000 ಅಥವಾ ಲಾಭ ಅನ್ನೋದು ಸಿಕ್ಕಿತ್ತು ನಮ್ಗೆ. ಒಳ್ಳೆ ಇಳುವರಿ ಬಂದಿತ್ತು. ಒಳ್ಳೆ ಇಳುವರಿ. ಸೊ ರೇಟು ಸಿಕ್ಕಿತ್ತು? ರೈಟು ಕೂಡ ಸಿಕ್ಕಿತ್ತು. ರೇಟ್ ಅಂದ್ರೆ ಸರ್, ಈಗ ನಮ್ದರಿ ಸೀಡ್ಸ್ಗೆ ಏನು ಹಾಕ್ತಿವಿ, ಫಿಕ್ಸ್ಡ್ ರೇಟ್ ಅದು. ಈಗ ನಮಗೆ ಮಾರ್ಕೆಟಲ್ಲಿ 100 ರೂಪಾಯಿ ಆದ್ರೂ ಕೂಡ ನಮಗೆ 100 ರೂಪಾಯಿ ಕೊಡಲ್ಲ, ಕೊಡೋದೇ 20 ರೂಪಾಯಿ. ಆ ರೀತಿ ನಮಗೆ ನಾವು ಮಾರ್ಕೆಟ್ ಇಂದ ತಂದು ಹಾಕ್ತೀವಿ ಅಂದ್ರೆ ನಮಗೆ ಅದು ರೈಟ್ ಇಂದಂಗೆ, ಬಜಾರಲ್ಲಿ ಏನು ರೈಟ್ ಇರುತ್ತೆ ಮಾರ್ಕೆಟಲ್ಲಿ ಆ ರೇಟ್ ಸಿಗುತ್ತೆ. ಇದು ಅಂದ್ರೆ ನಮಗೆ ಫಿಕ್ಸ್ಡ್ ರೇಟ್. ಇದು ಅದರಲ್ಲೂ ಕೂಡ ಆದಾಯ ಇದೆ, ಸಮಸ್ಯೆ ಏನಿಲ್ಲ. ಇದು ನೋಡಿ, ಇದೆ ಸೀತಾಫಲ. ಇದು ನಮ್ಮ ಓವರ್ ಆಲ್ ಜಮೀನಲ್ಲಿ ಸುಮಾರು ಒಂದು 10 ರಿಂದ 15 ಗಿಡಗಳಿದಾವೆ. ಇದು ಹೆಂಗೆ ಅಂದ್ರೆ, ಇದು ನಮಗೆ ಸೀಸನ್ ವೇಸ್ ಇನ್ಕಮ್. ಇದು ಮಳೆಗಾಲ ಸ್ಟಾರ್ಟ್ ಆಗಿ ಒಂದು ನಮಗೆ ಜುಲೈಯಲ್ಲಿ ಈ ವರಮಹಾಲಕ್ಷ್ಮಿ, ಗಣೇಶ ಸ್ಟಾರ್ಟ್ ಆಗುತ್ತೆ ಕಾಯಿ ಬರೋದಕ್ಕೆ. ಏನಿಲ್ಲ ಸರ್, ಇದರಲ್ಲಿ ಮಾರ್ಕೆಟಲ್ಲಿ ಇವತ್ತು ಕೂಡ ಇದು 80 ರೂಪಾಯಿ ರೇಟ್ ಇದೆ ಕೆಜಿಗೆ. ಇದೊಂದು ನಮಗೆ ಸಣ್ಣ ಪುಟ್ಟ ಖರ್ಚನ್ನ ನಿಭಾಯಿಸೋಕ್ಕೆ ಇದು ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ನಾವು ಸ್ಪ್ರೇ ಮಾಡೋಂಗಿಲ್ಲ, ಅಥವಾ ನಾವು ಔಷಧಿ ಹೊಡಿಬೇಕು, ಇನ್ನೊಂದು ಮಾಡ್ಬೇಕೇನಿಲ್ಲ. ನಾವು ಭೂಮಿಲಿ ಏನು ನಾವು ಮಾಮೂಲಿ ಬೆಳೆಗಳು ಬೆಳೆದು ವ್ಯವಸಾಯ ಮಾಡ್ತೀವಿ,
ಅದ್ರ ಜೊತೆಗೆ ಇದು ಕೂಡ ಬಂದ್ಬಿಡುತ್ತೆ. ಒಳ್ಳೆ ಇನ್ಕಮ್ ಸರ್ ಇದರಲ್ಲೂ ಕೂಡ. ಸೊ ಒಳ್ಳೆ ಇಳುವರಿ ಇದೆ. ಬಟ್ ಸೀಸನ್ ಇದು, ಸೀಸನ್ ವರ್ಷಕ್ಕೆ ಒನ್ ಟೈಮ್ ಒಂದು 3-4 ತಿಂಗಳು ಇರೋಂಥ ಒಂದು ಸೀತಾಫಲ ಹಣ್ಣು. ನೋಡಿ, ಇದು ನಾವು ಗಿಡದಿಂದ ಕಟಾವು ಮಾಡಿಕೊಂಡು ಮತ್ತು ನಾವು ಎಲ್ಲ ಒಂದು ಬೇರ್ಪಡಿಸ್ಕೊಂಡು ಬೆಳೆದಿದ್ದಂಥವನ್ನ ಅದನ್ನೆಲ್ಲ ನಾವು ವಿಂಗಡಣೆ ಮಾಡಿ ಮಾರ್ಕೆಟ್ಗೆ ಅಂದರೆ ನಾವು ಸೀಡ್ಸ್ ಅವ್ರಿಗೆ ಹಾಕುವಂಥದ್ದು ರೆಡಿ ಆಗಿ ಅವ್ರ ಗಿಡದಿಂದ ನಾವು ಕಟಾವು ಮಾಡಿಕೊಂಡು ಕಟಾವು ಮಾಡಿ ಎಲ್ಲ ನಾವು ತಂದು ಬೇರ್ಪಡಿಸ್ಕೊಂಡು ಅದರಲ್ಲಿ ನಾವು ಏನು ಇದಕ್ಕೆ ನಾವು ಕಳಿಸ್ಕೊಡ್ತೀವಿ ನಾಮದಾರಿ ಸೀಡ್ಸ್ಗೆ, ಅದನ್ನೆಲ್ಲ ನಾವು ಕ್ರೈಟ್ಗೆ ತುಂಬಿ ರೆಡಿ ಮಾಡಿ ಇಟ್ಟಿರ್ತೀವಿ. ಇಲ್ಲಿಂದ ಬಂದು ಅವ್ರ ಗಾಡೀಲಿ ನಮಗೆ ತೂಕ ಮಾಡಿ ತೊಗೊಂಡು ಹೋಗ್ತಾರೆ. ಸರ್ ಯಾವ ಥರ ವಿಂಗಡಣೆ ಮಾಡ್ಕೊತೀರಾ ಸರ್? ಸರ್ ವಿಂಗಡಣೆ ಹೇಗಂದ್ರೆ ನಾವು ಎಲ್ಲ ತಂದು ಲಾಗ ಸುರ್ಕೊಂಡು ಒಂದು ಟರ್ಪಲ. ಸರ್ ಇದು ಹೇಗಂದ್ರೆ ನಮಗೆ ಈ ಸೀಡ್ಸ್ ಅವ್ರಿಗೆ ನಾವು ಏನು ಕೊಡ್ತೀವಿ, ಮಾರಾಟ ಮಾಡ್ತೀವಿ, ಅವ್ರಿಗೆ ಈ ಥರ ಕಾಯಿ ಮತ್ತು ಈ ದಪ್ಪ ಇರೋದು ಕೊಂಕಾಗಿರ್ಬೋದು ಇದನ್ನ ಅವರು ತಗೊಳ್ಳೋದಿಲ್ಲ. ಇದೇನಿದ್ರು ನಮ್ಮ ಮೇಕೆಗಳು ಕುರಿಗಳಿಗೆ ನಾವು ವಿಂಗಡಿಸ್ಕೊಂಡು ಅವ್ರಿಗೇನಿದ್ರು ನೋಡಿ ಸರ್, ಈ ಥರ ಚೆನ್ನಾಗಿರ್ಬೇಕಾಗಿ ತುಂಬ ಶಾರ್ಟ್ ಆಗಿರಬೇಕು, ಅಚ್ಚುಕಟ್ಟಾಗಿರ್ಬೇಕಾದಂಥ ಕಾಯಿನ ನಾವು ಅವ್ರಿಗೆ ಕ್ರೈಟಲ್ಲಿ ತುಂಬಿ ಬಿಟ್ಟಿರ್ತೀವಿ. ಈ ಕಾಯಿ ಎಲ್ಲ ಏನಿದ್ರು ವೇಸ್ಟ್ ಸರ್, ಇದು ತಿನ್ಬೋದು, ಏನು ಸಮಸ್ಯೆ ಏನಿಲ್ಲ. ಬಟ್ ಈ ಥರ ಕಾಯಿನ ಅವರು ಅಕ್ಸೆಪ್ಟ್ ಮಾಡಲ್ಲ, ತಗೊಳ್ಳೋದಿಲ್ಲ. ಸರ್ ಇದು ಹೇಗೆಂದ್ರೆ ನಾವು ಬಿತ್ತನೆ ಬೀಜ ಸುಮಾರು ನಾವು ನಾಮದಾರಿ ಸೀಡ್ಸ್ ಅವ್ರ ಹತ್ರ ಒಂದು 15 ವರ್ಷದಿಂದ ಕೂಡ ನಾವು ಬಿತ್ತನೆ ಬೀಜ ತಗೋತಾ ಇದೀವಿ, ಅವ್ರು ಮಾರಾಟ ಮಾಡ್ತಾ ಇದೀವಿ. ನಮ್ಮ ಅವ್ರ ನಡುವೆ ಕೋಪರೇಟ್ ಚೆನ್ನಾಗಿದೆ. ಅವರು ಕೂಡ ಬಿಲ್ಡಿಂಗ್ ಆಗಿರ್ಬೋದು, ಈ ನಮಗೆ ಕೋಪರೇಟ್ ಮಾಡಿರೋದು ಚೆನ್ನಾಗಿದೆ. ಅದರಿಂದ ನಾವು ಸುಮಾರು ಒಂದು 15-20 ವರ್ಷದಿಂದ ನಾವು ಅವ್ರ ಜೊತೆ ಬಿತ್ತನೆ ಬೀಜ ತಗೊಂಡು ಅವ್ರಿಗೆ ನಾವು ಬೆಳೆನ ಕೊಡ್ತಾ ಬಂದಿದ್ದೀವಿ. ಒಂದು ಕ್ರೈಟಲ್ಲಿ ನಮಗೆ ಸರಿಸುಮಾರು ಒಂದು 10-12 kg ಅಷ್ಟು ತುಂಬೋದು. ನಮಗೆ ಈಗ ಈ ಬಾರಿ ಈ ಸತಿ ನಮಗೆ ಒಂದು 60 kg ಆದಷ್ಟು ಪರಿಣಾಮ ಸಿಕ್ಕೈತೆ ಅಷ್ಟೇ. ನಮ್ಮ ಹೆಸರು ಚಂದ್ರಕಲಾ ಅಂತ. ನಾವು ಈ ಒಂದು 25-30 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ. ನಮ್ಮ ಜಮೀನಲ್ಲಿ ಜೋಳ ಹಾಕ್ತೀವಿ, ಬೆಂಡೆ ಗಿಡ ಹಾಕ್ತೀವಿ, ಸೌತೆ ಗಿಡ ಹಾಕ್ತೀವಿ, ಬೀನ್ಸ್ ಹಾಕ್ತೀವಿ, ಈ ಥರ ಎಲ್ಲ ಬೆಳಿತೀವಿ ಸರ್. ನಾವು ಈ ಸತಿ ಬೆಂಡೆ ಗಿಡ ಹಾಕಿದ್ದೀವಿ ನಾಮದಾರಿ ಸೀಡ್ಸಿಂದ ಬೀಜ ತಗೊಂಡು. ಅಂದರೆ ನಮ್ಮದು ತಿಪ್ಪೆ ಗೊಬ್ಬರ ಇದು ಗೋಡು ಹೊಡೆದಿರೋದ್ರಿಂದ ಬೆಳೆ ತುಂಬ ಚೆನ್ನಾಗಿ ಬಂದೈತೆ. ತಿಂಗಳು ಬೆಳೆ ಸರ್ ಇದು, 1.5 ತಿಂಗಳು ಬೆಳೆ. ಇಳುವರಿ ಎಲ್ಲ ಯಾವ ಥರ ಇದೆ? ಇದು ಇಳುವರಿ ತುಂಬ ಚೆನ್ನಾಗೈತೆ ಸರ್ ಇದು. ಓಕೆ, ಎಲ್ಲ ಎಷ್ಟು ಖರ್ಚಾಯಿತು ಮೇಡಮ್ ಇದು? ಇದಕ್ಕೆ ಖರ್ಚು ಅದೇ ನಾವು ಮಾಡ್ದಂಗೆಲ್ಲ ಇರ್ತದೆ. ಇವಾಗ ನಾವು ಸ್ವಂತ ತಿಪ್ಪೆ ಗೊಬ್ಬರ ಹೊಡೆದಿದ್ದೀವಿ, ಅದು ನಮ್ಮ ಖರ್ಚೇನೇನೆ. ಬೇರೆ ಥರ ಮಣ್ಣು ಬೇರೆ ಕಡೆಯಿಂದ ಮಣ್ಣು ಹೊಡ್ಸಿರೋದ್ರಿಂದ ಇಳುವರಿ ಬೆಳೆ ಐಕ್ಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದೈತಿ. ನಮ್ಮ ಖರ್ಚು ತುಂಬಾನೇ ಬೀಳ್ತಾ ಸರ್. ಇದು ಮಾಡ್ದಂಗೆಲ್ಲ ಇರ್ತದೆ, ಖರ್ಚು ಬಿದ್ರೇನೆ ಬೆಳೆ ಚೆನ್ನಾಗಾಗೋದು. ಇಲ್ಲಾಂದ್ರೆ ಇಕ್ಕದಂಗೆ ಇರ್ತದೆ, ಬೆಳೆ ಏನು ಆಗಲ್ಲ. ಮೇಡಮ್ ಒಂದು ಗಿಡದಲ್ಲಿ ಎಷ್ಟು ಇಳುವರಿ ಬರ್ಬೋದು ಮೇಡಮ್? ಅದು ಬರುತ್ತೆ ಒಂದು 9-10 ಕಾಯಿ ತಕ್ಕನೂ ಬರ್ತದೆ. ಇವಾಗ ಆಗ್ಲೇ ಕೂಡಿ ಹೊಡ್ಕೊಂಡು ಈ ಸತಿ ತುಂಬಾ ಚೆನ್ನಾಗಿ ಬಂದೈತೆ. ಒಂದೊಂದು ಗಿಡಕ್ಕೆ 5, 6, 7 ಒಂದು 10 ಗಿಡ ಕಾಯಿ ತರಾನೇ ಬರ್ತದೆ. ಮೇಡಮ್ ನೀವು 20 ವರ್ಷದಿಂದ ಮಾಡ್ತಾ ಇದ್ದೀರಾ. ಸೊ ಯಾವ ತರ ಇವಾಗ ಲಾಭದಾಯಕವಾಗಿದೆ ಮೇಡಮ್ ಇದು ಬೆಳೆ? ಲಾಭ ಅಂದ್ರೆ ರೈತ ಇದ್ರೆ ಈ ಸರ್ಕಾರದವರು ಮಾಮೂಲಿ ಒಂದ್ಸತಿ ಏರ್ಸೋದು ಇಳ್ಸೋದು ಬೆಳೆಗಳು ಒಂದ್ ಟೈಮ್ ಇದ್ದಂಗೆ ಒಂದ್ ಟೈಮ್ ರೈಟ್ ಸಿಗಲ್ಲ ಸರ್. ಈ ಸತಿ ನೋಡಿ ಲಾಸ್. ಇವಾಗ ತುಂಬಾ ಚೆನ್ನಾಗಿ ಬೆಳೆ ಬಂದೈತೆ, ಪರ್ಮಾನ ಇಲ್ಲ ಅದಕ್ಕೆ. ಹೋದ್ ಸತಿನೂ ಇದೇ ಬೆಳೆನೇ ಇದೇ ತರಾನು ಚೆನ್ನಾಗಿ ಬರ್ತದೆ ಸರ್. ಹೋದ್ ಸತಿನೂ ಅದು ನಾಮದಾರಿ ಸೀಡ್ಸ್? ಹೌದು, ಅದು ನಾಮದಾರಿ. ನಾವು ನಾಮದಾರಿ ಸೀಡ್ಸ್ ಎಲ್ಲ ಬೆಂಡೆ ಬೀಜ ತಗೊಂಡು ಹಾಕೋದು. ಅವರೇ ಕೊಡ್ತಾರೆ, ನಮ್ಮ ಬಿಲ್ಲೆಲ್ಲಿ ಬರೋ ಅಮೌಂಟಲ್ಲಿ ಕಟ್ ಮಾಡ್ಕೊತಾರೆ. ಇಷ್ಟು ದುಡ್ಡು ಅಂತ ಅವರೇ ಕಟ್ ಮಾಡ್ಕೊಂಡು ಮಿಕ್ಕಿದ್ದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ 1.5 ತಿಂಗಳು ಬೆಳೆ ಅಲ್ವಾ, ಒಂದು 3 ತಿಂಗಳು ತಕ್ಕನೂ ಬರ್ತದೆ. 2.5-3 ತಿಂಗಳು ತಕ್ಕನೂ ಕುಯ್ತಾನೆ ಇರ್ತದೆ ಸರ್. ನಾವು ಕೃಷಿ ಜೊತೆ ತರಕಾರಿ ಮತ್ತೆ ನಾವು ಈಗ ಏನಿದೆ ಸೀತಾಫಲ, ಇದ್ರ ಜೊತೆ ನಾವು ಹೈನುಗಾರಿಕೆ ಆಗಿರ್ಬೋದು, ಮೇಕೆ ಕುರಿ ಈ ತರ ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಕೆಲವೊಂದು ಖರ್ಚು ನಿಭಾಯಿಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಸರ್, ಇವೆಲ್ಲ ನಮ್ಗೆ ಅಂದ್ರೆ ಇದು ನಮ್ಮ ಲೋಕಲ್ ತಳಿಗಳೇ, ನಾರಿ ಸುವರ್ಣ ನಾಟಿ ಕುರಿ ಆಗಿರ್ಬೋದು, ನಾಟಿ ಮೇಕೆಗಳು ಮನೆಗಳಲ್ಲಿ ಉತ್ತಂತ ಮರಿಗಳೇ ಬೆಳಿತೀವಿ. ಜೋಳ ಅಂತ ವೇಸ್ಟ್ಗಳನ್ನೆಲ್ಲ ಅಂತದ್ದು ಏನು ಇದಾಗುತ್ತೆ ಅವಕ್ಕೆ ಹಾಕಿದ್ರೆ ಅವು ಬೆಳವಣಿಗೆ ಕೂಡ ಆಗ್ತಾ ಇರುತ್ತೆ. ಅದ್ರ ಬೆಳವಣಿಗೆ ಹೆಂಗೆ ನಮಗೆ ಒಂದು ಸೀಸನ್ ಅಲ್ಲಿ ಯುಗಾದಿ ಹಬ್ಬ ಆಗಿರ್ಬೋದು, ಊರ ಹಬ್ಬದ ಟೈಮಲ್ಲಿ ಒಂದು ಖರ್ಚು ವೆಚ್ಚಗಳು ನಿಭಾಯಿಸೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗಂದ್ರೆ ನಮಗೆ ಈಗ ಒಂದು 10 ಮೇಕೆ ಇದ್ರೆ ಸರ್, ಒಂದು ವರ್ಷ ಮೇಯಿಸಿದ್ರೆ ನಮ್ಗೆ ಅದು 1 ಲಕ್ಷ ಸಿಗ್ತದೆ. ನಮ್ಗೆ ಗೊತ್ತಾಗ್ದಂಗೆ ನಮ್ಮ ಕೃಷಿ ಚಟುವಟಿಕೆ ನಡುವೆ ಕೂಡ ಅದನ್ನು ಸಾಕು ಮಾಡೋದ್ರಿಂದ ತುಂಬಾನೇ ರೈತರುಗಳಿಗಾಗಿರ್ಬೋದು ಹೆಲ್ಪ್ ಆಗುತ್ತೆ. ಯಾವುದೇ ರೀತಿ ನೀವು ಹೇಳೋದು ಆದಾಯನೂ ಕೊಡುತ್ತೆ, ಜೊತೆಗೆ ನೋಡಿ ಏನಿದೆ ಈ ಒಂದು ಪಿಚ್ಕೆಗಳು ಗೊಬ್ಬರ ಆಗಿ ನಮ್ಮ ಭೂಮಿಗೆ ಹಾಕೋದ್ರಿಂದ ಭೂಮಿಗೆ ಫಲವತ್ತತೆನೂ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಆದಾಯನೂ ಸಿಗುತ್ತೆ. ನಮಗೆ ಒಂದು ಎಮರ್ಜೆನ್ಸಿ ಒಂದು ಮನಿ ಸಿಗ್ತಂಗೆ ಇರುತ್ತೆ. ಸೊ ಇದು ಕೂಡ ನಿಮ್ಮ ATM ಕಾರ್ಡ್ ಇದೆ? ATM ಸರ್ ಇದು ಸಹ. ಸೊ ನೀವು ಹೇಳೋದು ಸೊ ಆದಾಯದ ಜೊತೆಗೆ
ಅದ್ರ ಜೊತೆಗೆ ಇದು ಗೊಬ್ಬರ ಕೂಡ ನಿಮಗೆ ಸರ್ ಯಾವುದೇ ರೀತಿ ಲಾಸ್ ಇಲ್ಲ. ನಾವು ಒಂದು ಕುರಿ ಮೇಕೆ ಸಾಕೊಳ್ಳೋದ್ರಿಂದ ನಮ್ಮಲ್ಲಿ ಏನು ಜೋಳ ಬೆಳಿತೀವಿ ನಾವು, ಹುಲ್ಲಿದೆ, ಅದ್ರ ಜೊತೆ ತಿನ್ಕೊಂಡು ಅವ್ನು ನಮ್ಗೆ ಗೊತ್ತಿಲ್ಲದಂಗೆ ಬೆಳವಣಿಗೆ ಆಗ್ತಾ ಇರುತ್ತೆ. ಬೆಳವಣಿಗೆ ಯಾವುದೇ ರೀತಿ ಲಾಸ್ ಇಲ್ಲ. ಇವಾಗ ಮಾರ್ಕೆಟಲ್ಲಿ ಮಾಂಸಕ್ಕೆ ತುಂಬಾ ಡಿಮ್ಯಾಂಡ್ ಇದೆ, ತರಕಾರಿಗಿಂತ ಡಿಮ್ಯಾಂಡ್ ಇದೆ ಮಾಂಸಕ್ಕೆ. ಆದ್ರಿಂದ ನಮ್ಮ ಮೇಕೆ ಕುರಿ ಸಾಕೋದ್ರಿಂದ ಯಾವುದೇ ರೀತಿ ಲಾಸ್ ಆಗಲ್ಲ. ಸರ್ ಇದು ಈ ಒಂದು 3 ಎಕರೆ ಪೀಸಲ್ಲಿ ಟೋಟಲ್ 4.5 ಎಕರೆ ಇದೆ. ಇದು ನಮ್ಮ ಒಂದು 1 ಎಕರೆ ಆದಷ್ಟು ಅಡಿಕೆ ಹಾಕಿದ್ದೀವಿ, ಇನ್ನೊಂದು 3 ಎಕರೆ ತೆಂಗು ಹಾಕಿದ್ದೀವಿ. ಸರ್ ಇದು ಒಂದು ಕುಣಗಲ್ ಸೈಡಿಂದ ತಂದಂಥ ಒಂದು ಸಸಿಗಳಿದು. ಇದಕ್ಕೆ ಹೆಚ್ಚು ಸರಿಸುಮಾರು ಒಂದು 5 ರಿಂದ 6 ವರ್ಷದ ಒಳಗಡೆ ಇರೋಂಥ ಗಿಡ. ತುಂಬಾ ಒಳ್ಳೆ ಜಾತಿ ಮರಗಳೇ, ತುಂಬಾ ಚೆನ್ನಾಗಿ ಇಳುವರಿ ಬಂದಿದೆ ಸರ್ 5 ವರ್ಷಕ್ಕೆ. ಹೌದು ಸರ್, ತುಂಬಾ ಇಳುವರಿನೂ ತುಂಬಾ ಚೆನ್ನಾಗಿದೆ. ಏನಂದ್ರೆ ಈಗ ಒಂದು ನಮ್ಮ ಸೈಡಲ್ಲಿ ಒಂದು ರೋಗನ ಸ್ಟಾರ್ಟ್ ಆಗ್ಬಿಡ್ತು. ಈ ರೋಗ ನುಸಿ ರೋಗ ಅನ್ನೋದು ಸ್ಟಾರ್ಟ್ ಆಗಿ ಸ್ವಲ್ಪ ಮರಗಳು ಈಗ ಡೆಲ್ ಆಗಿದೆ, ತುಂಬಾ ಮತ್ತೆ ಚೇತರಿಸ್ಕೊಳ್ತಾ ಇದ್ದಾವೆ ಮರಗಳು. ನಾವು ಇದ್ರ ಜೊತೆ ಒಂದಷ್ಟು ಅಡಿಕೆ ಕೂಡ ಹಾಕೊಂಡಿದೀವಿ ಕೆಳಗಡೆ ಭಾಗದಲ್ಲಿ. ಇಳುವರಿ ತುಂಬಾ ಚೆನ್ನಾಗಿದೆ. ಮರ ಫಸಲಾಗಿರ್ಬೋದು, ಕಾಯಾಗಿ ಸೈಜ್ ಆಗಿರ್ಬೋದು, ಎಳ್ನೀರಾಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ಕಾಯಿ ಕೂಡ ಆಗುತ್ತೆ. ಏನಂದ್ರೆ ಸ್ವಲ್ಪ ರೋಗ ಇರೋದ್ರಿಂದ ಸ್ವಲ್ಪ ಈ ವರ್ಷ ನಮ್ಗೆ ಇಳುವರಿ ಕಡಿಮೆ. ನಾವು ಟೋಟಲ್ 250 ಸಸಿ ತಂದಿದ್ದು 30 ಅಡಿಗೆ ಆದಂಗೆ ಒಂದು ಸಸಿ ನೆಟ್ಟಿದ್ದೀವಿ. 30 ಅಡಿಗೆ ಒಂದು ಭಾಗ ಅಂದ್ರೆ ಟೋಟಲ್ ನಾವು ಒಂದು 3 ಎಕರೆಲಿ ಒಂದು 250 ಗಿಡ ಸರ್ ನೆಟ್ಟಿರೋದು. ಟೋಟಲ್ 250 ಗಿಡ 30 ಅಡಿಗೆ ಒಂದೊಂದು ಗಿಡಗಳನ್ನ ನೆಟ್ಕೊಂಡ್ ಬಂದಿದ್ವಿ. ಟೋಟಲ್ 4.5 ಎಕರೆಗೆ ಒಂದು ಬೋರ್ವೆಲ್ ಇದೆ. ನೀರು ತುಂಬಾ ಚೆನ್ನಾಗಿದೆ, ನೀರಿಗೆ ಏನು ಸಮಸ್ಯೆ ಆಗಿಲ್ಲ. ನಾವು ಇದನ್ನ ಹೆಂಗೆ ನೀರನ್ನ ಡ್ರಿಪ್ ಮುಖಾಂತರ ನಾವು ಗಿಡಗಳಿಗೆ ನೀರು ಒದಗಿಸ್ತೀವಿ. ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ನೀರಿದೆ ತೊಂದರೆ ಇಲ್ಲ, ನೀರು ಸಮಸ್ಯೆ ಇಲ್ಲ. ಬಟ್ ಏನಂದ್ರೆ ನಮಗೆ ಡೈಲಿ ಕೂಡ ನೀರು ಹೊಡೆದ್ರು ಕೂಡ ಒಂದು ಬಿಸಿಲಿನ ಅಭಾವದಿಂದ ತಡೆಯೋಕ್ಕಾಗಲ್ಲ. ಈಗ ಮಳೆಗಾಲ ಚೆನ್ನಾಗಿರೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾವೆ. ಇಳುವರಿ ಕೂಡ ಚೆನ್ನಾಗಿ ಬರೋ ಥರ ಮೂವ್ಮೆಂಟ್ ಇದೆ. ಇನ್ನೊಂದು 2 ತಿಂಗಳಲ್ಲಿ ಇಳುವರಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಸರ್.